ಆ ಟೈಫಾಯ್ಡ್ ಜ್ವರ ಬಂದಿದ್ದು ಒಂದೇ ಅವ್ರಿಗೆ ಇದಾಗಿತ್ತು ಅಷ್ಟೇ. ಅದಕ್ಕೆ ಸರ್ ಸುಮ್ಮನೆ ನಾವು ಅವ್ರಿಗೆ ಧೈರ್ಯ ಹೇಳ್ಕೊಂಡು ನಾವು ಧೈರ್ಯವಾಗಿದ್ದೀವಿ ಅಷ್ಟೇ. ಎದ್ದು ಓಡಾಡ್ತಾರೆ ಸರ್ ಸ್ವಲ್ಪ ಇಟ್ಕೊಂಡ್ರೆ. ಆಮೇಲೆ ಊಟ ತಿಂಡಿ ಏನಿಲ್ಲ, ಪೈಪಲ್ಲೇ ಹಾಲು ಗಂಜಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮ ಮಾವನ ಮಗನ್ಗೆ ಯಾರೋ ಹೇಳಿದ್ರಂತೆ ಸರ್, ಅವ್ರು ನಮ್ಗೆ ಕಾಲ್ ಮಾಡಿ ಹೇಳಿದ್ರು ತೋರಿಸಿ ಒಂದ್ಸಲ ನೋಡೋದ ಅಂತ. ಅದಕ್ಕೆ ಕರ್ಕೊ ಬಂದಿದ್ದೀವಿ ಸರ್. ನಮಸ್ತೆ ಸರ್, ರೇಖಾ ಅಂತ, ಕೇರ್ಪೇಟೆ. ಶಾಂತಮ್ಮ ಅಂತ ನಮ್ಮಮ್ಮ, 51ನೇ ವರ್ಷ. ಫಸ್ಟ್ ಟೈಫಾಯ್ಡ್ ಜ್ವರ ಬಂದಿತ್ತು ಸರ್. ಅದು ಬಾಯೆಲ್ಲ ಗಾಯ ಆಗಿತ್ತು. ಅದು ಒಂದ್ ಕಡೆ ಮಾತ್ರ ಉಳ್ಕೊಂಡಿತ್ತು ಸ್ವಲ್ಪ. ಅದು ತೋರಿಸ್ತಾ ಇದ್ದು ಯಾವ ಡಾಕ್ಟ್ರು ಸರಿಯಾಗಿ ಹೇಳಿರ್ಲಿಲ್ಲ. ಅಲ್ಲಿ ನಮ್ಮೂರಲ್ಲಿ ಕ್ಲಿನಿಕಲ್ ತೋರ್ಸ್ಬೇಕಾರೆ ಮಂಡ್ಯಕ್ಕೆ ಬರ್ಕೊಟ್ಟಿದ್ರು. ಅಲ್ಲಿ ಕರ್ಕೊಬಂದು ತೋರಿಸಿ 2 ದಿವಸಕ್ಕೆ ಆಪರೇಷನ್ ಮಾಡಿದ್ರು 6ನೇ ತಿಂಗಳಲ್ಲಿ. ಆಮೇಲೆ ಮತ್ತೆ ಕರೆಂಟ್ ಶಾಕು ಕೀಮೋ ಎಲ್ಲ ಕೊಡ್ಸಿದ್ದು. ಅದು ಮತ್ತೆ ಅವ್ರು ತಡೆಯಕ್ಕಾಗಿಲ್ಲ ಅಂತ ಮತ್ತೆ ರಿಯಾಕ್ಷನ್ ಆಗಿ ಇವಾಗ 27ನೇ ತಾರೀಕಲ್ಲಿ ಜನವರಿಲಿ ಆಪರೇಷನ್ 2ನೇ ಆಪರೇಷನ್ ಮಾಡಿಸಿದೀವಿ ಸರ್. ಆಮೇಲೆ ಅವರು ಮಂಡ್ಯದಲ್ಲೂ ಆಗಲ್ಲ, ಅಲ್ಲಿ ಕರ್ಕೊಬಂದು ತೋರಿಸಿದ್ದು, ಅಲ್ಲೂ ಆಗಲ್ಲ ಅಂದ್ರು. ಈ ಅಡ್ರೆಸ್ ನಮ್ಮ ಮಾವನ ಮಗ ಕೊಟ್ರು, ಇಲ್ಲೊಂದ್ಸಲ ತೋರ್ಸೋದಂತ ಕರ್ಕೊ ಬಂದಿದ್ದೀವಿ ಸರ್. ಆ ಟೈಫಾಯ್ಡ್ ಜ್ವರ ಬಂದಿದ್ದು ಒಂದೇ ಅವ್ರಿಗೆ ಇದಾಗಿತ್ತು ಅಷ್ಟೇ. ಅದು ಬಾಯಲ್ಲಿ ಕ್ಯಾನ್ಸರ್ ಆಗಿತ್ತು. ಕೀಮೋ 4 ಕೊಡ್ಸಿದೀವಿ ಸರ್. ರೇಡಿಯೇಷನ್ 29 ಕೊಡ್ಸಿದೀವಿ. 2 ಆಪರೇಷನ್ ಆಗಿದೆ ಸರ್. ಎಲ್ಲೇ ಅಡಕೆ ಆಗ್ತಾ ಇದ್ರು ಸರ್. ಆಪರೇಷನ್ ಆದ್ಮೇಲೆ ಎಲ್ಲ ಬಿಟ್ಟಿದ್ದಾರೆ ಸರ್. ಎದ್ದು ಓಡಾಡ್ತಾರೆ ಸರ್ ಸ್ವಲ್ಪ ಇಟ್ಕೊಂಡ್ರೆ. ಆಮೇಲೆ ಊಟ ತಿಂಡಿ ಏನಿಲ್ಲ, ಪೈಪಲ್ಲೇ ಹಾಲು ಗಂಜಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ ಫ್ಯಾಮಿಲಿಲಿ ಇಲ್ಲ ಸರ್. ಅಮ್ಮ ಅವ್ರ ಅಕ್ಕನ್ಗೆ ಮತ್ತೆ ಅವ್ರ ಅಕ್ಕನ ಮಗನ್ಗೂ ಇತ್ತಂತೆ. ತುಂಬಾ ಸಮಸ್ಯೆ ಆಗೈತೆ ಸರ್. ದುಡ್ಡಂತೂ ತುಂಬಾ ಖರ್ಚು ಮಾಡಿದೀವಿ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕೆ ಸರ್ ಸುಮ್ಮನೆ ನಾವು ಅವ್ರಿಗೆ ಧೈರ್ಯ ಹೇಳ್ಕೊಂಡು ನಾವು ಧೈರ್ಯವಾಗಿದ್ದೀವಿ ಅಷ್ಟೇ. ನಮ್ಮ ಮಾವನ ಮಗನ್ಗೆ ಯಾರೋ ಹೇಳಿದ್ರಂತೆ ಸರ್, ಅವ್ರು ನಮ್ಗೆ ಕಾಲ್ ಮಾಡಿ ಹೇಳಿದ್ರು ತೋರಿಸಿ ಒಂದ್ಸಲ ನೋಡೋದ ಅಂತ. ಅದಕ್ಕೆ ಕರ್ಕೊ ಬಂದಿದ್ದೀವಿ ಸರ್. ಆಯುರ್ವೇದಿಕ್ ಮೇಡಮ್ ಒಬ್ರಿಗೆ ಅವ್ರು ತೋರಿಸ್ತಾ ಇದ್ರು. ಜ್ವರ ಏನಾರು ಬಂದ್ರೆ ಅವ್ರಿಗೆ ಮಾತ್ರ ತೋರಿಸ್ತಾ ಇದ್ರು. ಈ ಇಂಗ್ಲಿಷ್ ಮೆಡಿಸಿನ್ ಜಾಸ್ತಿ ತಗೋತಾ ಇರ್ಲಿಲ್ಲ. ಡಾಕ್ಟ್ರು ಅದೇ 1 ತಿಂಗಳು ತಗೊಳ್ಳಿ ನೋಡೋದ ಮಾತ್ರೆನಾ ಅಂತ ಅಂತವ್ರೆ. ನೋಡೋದ ಮಾತ್ರೆ ಎಲ್ಲ ತಗೊಂಡು ಯಾವ ತರ ಆಯ್ತಾರೆ, ಆಮೇಲೆ ಅದ್ರ ಮೇಲೆ ಬಂದು ಮತ್ತೆ ತಗೋಬೋದಾ ಏನು ಅಂತ ನೋಡೋದು ಸರ್. ಥ್ಯಾಂಕ್ಸ್ ಸರ್.